300 ವರ್ಷಗಳ ಹಿಂದೆ ಒಬ್ಬ ಮಹಾನ್ ಸಂತ ತಮ್ಮ ದೇಹದೊಂದಿಗೆ ಬೃಂದಾವನ ಪ್ರವೇಶ ಮಾಡಿದ್ರು. ಆದ್ರೆ ಇಂದಿಗೂ ಕೋಟ್ಯಾಂತರ ಭಕ್ತರು ನಂಬುವ ಒಂದು ಮಾತಿದೆ, ರಾಯರು ನಮ್ಮನ್ನ ಬಿಟ್ಟು ಹೋಗಿಲ್ಲ. ಆದ್ರೆ ಯಾಕೆ? ಇವತ್ತು ಮಂತ್ರಾಲಯದ ಗುರು ಅಂತ ಪೂಜೆ ಪಡೆಯುವ ರಾಘವೇಂದ್ರ ಸ್ವಾಮಿಗಳು ಕೂಡ ಒಂದು ಕಾಲದಲ್ಲಿ ಬಡತನದಿಂದ ಕಷ್ಟಪಟ್ಟ ಸಾಮಾನ್ಯ ವ್ಯಕ್ತಿಯಾಗಿದ್ರು. ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ರು. ಒಂದು ಕಡೆ ಪ್ರೀತಿಯ ಕುಟುಂಬ, ಇನ್ನೊಂದು ಕಡೆ ಗುರುಗಳು ನೀಡಿದ ಮಹಾನ್ ಜವಾಬ್ದಾರಿ. ಆ ಒಂದು ನಿರ್ಧಾರ, ಆ ಒಂದೇ ಒಂದು ನಿರ್ಧಾರ ಅವರ ಜೀವನವನ್ನೇ ಬದಲಾಯಿಸಿಬಿಡುತ್ತೆ ಕಣ್ರಿ. ವೆಂಕಟನಾಥ ಎಂಬ ಸಾಮಾನ್ಯ ಮನುಷ್ಯ ಹೇಗೆ ಕೋಟ್ಯಾಂತರ ಜನರ ಆರಾಧ್ಯ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳಾಗ್ತಾರೆ ಗೊತ್ತಾ? ಮತ್ತೆ ತಮ್ಮ ಜೀವನದ ಕೊನೆಯಲ್ಲಿ ರಾಯರು ತೆಗೆದುಕೊಂಡ ಆ ನಿರ್ಧಾರ ಇಂದಿಗೂ ಮಂತ್ರಾಲಯಕ್ಕೆ ಬರುವ ಲಕ್ಷಾಂತರ ಭಕ್ತರ ನಂಬಿಕೆಗೆ ಆಧಾರವಾಗಿದೆ. ಆ ನಿರ್ಧಾರ ಏನಾಗಿತ್ತು ಗೊತ್ತಾ? ಆ ಮಹಾ ನಿರ್ಧಾರ ಏನಾಗಿತ್ತು ಅನ್ನೋದನ್ನ ತಿಳಿಯೋಕ್ಕಿಂತ ಮುಂಚೆ ನಾವು ಹೋಗ್ಬೇಕು ಒಬ್ಬ ಚಿಕ್ಕ ಬಾಲಕ ವೆಂಕಟನಾಥರ ಜೀವನದ ಪ್ರಾರಂಭದ ಆ ದಿನಗಳಿಗೆ. ಕರ್ನಾಟಕ ಮತ್ತು ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಉಳಿಯೋದಿಲ್ಲ ಕಣ್ರಿ, ಅವು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಅಂತಹ ಒಂದು ಹೆಸರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇವತ್ತಿಗೂ ಸಾವಿರಾರು ಜನ ಮಂತ್ರಾಲಯಕ್ಕೆ ಹೋಗಿ ರಾಯರೇ ಕಾಪಾಡಿ ಅಂತ ಪ್ರಾರ್ಥಿಸ್ತಾರೆ. ಆದ್ರೆ ಆ ಮಂತ್ರಾಲಯದ ರಾಯರು ಒಂದು ದಿನ ಸಾಮಾನ್ಯ ಮನುಷ್ಯರಂತೆ ಈ ಭೂಮಿಯಲ್ಲಿ ಹುಟ್ಟಿದವರು. ಅವರಿಗೂ ಕಷ್ಟ ಇತ್ತು, ಅವರಿಗೂ ನೋವಿತ್ತು, ಅವರ ಜೀವನದಲ್ಲೂ ಪರೀಕ್ಷೆಗಳು ತುಂಬಾ ಆಗಿದ್ದಾವೆ ಕಣ್ರಿ. ಹಾಗಾದ್ರೆ ವೆಂಕಟನಾಥ ಎಂಬ ಬಾಲಕ ಹೇಗೆ ರಾಘವೇಂದ್ರ ಸ್ವಾಮಿಗಳಾದ್ರು? ಈ ಕತೆ ಶುರುವಾಗೋದು ಸುಮಾರು 16ನೇ ಶತಮಾನದ ಕಾಲದಲ್ಲಿ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅನೇಕ ಕುಟುಂಬಗಳ ಜೀವನನೇ ಬದಲಾಯಿತು ಕಣ್ರಿ. ಅಂತಹ ಒಂದು ಕುಟುಂಬ ತಿಮ್ಮಣ್ಣ ಭಟ್ರದು. ತಿಮ್ಮಣ್ಣ ಭಟ್ರು ಮತ್ತು ಗೋಪಿಕಾಂಬೆ ದಂಪತಿಗೆ ತಿರುಪತಿ ವೆಂಕಟೇಶ್ವರನ ಅನುಗ್ರಹದಿಂದ ಒಬ್ಬ ಮಗ ಜನಿಸ್ತಾನೆ. ಆ ಮಗುವಿಗೆ ಇವರಿಟ್ಟ ಹೆಸರು ವೆಂಕಟನಾಥ. ಆ ಸಮಯದಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ಆ ಮಗು ಮುಂದೆ ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಗುರುವಾಗಿ ನೆಲೆಸ್ತಾನೆ ಅಂತ. ಚಿಕ್ಕ ವಯಸ್ಸಿನಿಂದಾನೇ ವೆಂಕಟನಾಥರಿಗೆ ವಿದ್ಯೆಯ ಮೇಲೆ ಅಪಾರ ಆಸಕ್ತಿ. ಸಂಸ್ಕೃತ, ವೇದಾಂತ, ವ್ಯಾಕರಣ, ತರ್ಕ, ಸಾಹಿತ್ಯ ಒಂದೊಂದೇ ವಿಷಯದಲ್ಲಿ ಅವರು ಅದ್ಭುತ ಜ್ಞಾನವನ್ನ ಪಡೆದುಕೊಳ್ತಾ ಹೋಗ್ತಾರೆ. ಅವರ ಕುಟುಂಬದಲ್ಲಿ ಸಂಗೀತದ ಪರಂಪರೆ ಮುಂಚೆಯಿಂದಾನೂ ಇತ್ತು. ವೀಣೆ ನುಡಿಸುವ ಕಲೆ, ದೇವರ ಮೇಲಿನ ಭಕ್ತಿ ಎರಡೂ ಅವರ ಜೀವನದ ಭಾಗವಾಗಿತ್ತು ಕಣ್ರಿ. ಆದ್ರೆ ದೇವರು ದೊಡ್ಡ ಜವಾಬ್ದಾರಿ ಕೊಡೋಕ್ಕಿಂತ ಮುಂಚೆ ದೊಡ್ಡ ಪರೀಕ್ಷೆಯನ್ನ ಕೊಟ್ಟು ನೋಡ್ತಾನೆ ಅಂತಾರಲ್ಲ, ವೆಂಕಟನಾಥರ ಜೀವನದಲ್ಲೂ ಕಷ್ಟದ ದಿನಗಳು ಪ್ರಾರಂಭವಾಗ್ತವೆ. ವೆಂಕಟನಾಥರು ವಿದ್ಯೆಯಲ್ಲಿ ಎಷ್ಟು ಶ್ರೀಮಂತರಾಗಿದ್ರೋ ಜೀವನದಲ್ಲಿ ಅಷ್ಟೇ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ವಿದ್ಯಾಭ್ಯಾಸ ಮುಗಿದ ನಂತರ ಅವರ ವಿವಾಹ ಸರಸ್ವತಿ ಎಂಬ ಸದ್ಗುಣ ಸಂಪನ್ನೆ ಮಹಿಳೆಯೊಂದಿಗೆ ನಡೆಯುತ್ತೆ. ಈಗ ವೆಂಕಟನಾಥರ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಯಿತು. ಆದ್ರೆ ಆ ಹೊಸ ಅಧ್ಯಾಯ ಸಂತೋಷಕ್ಕಿಂತ ಹೆಚ್ಚು ಪರೀಕ್ಷೆಗಳನ್ನು ತಂದಿತ್ತು ಕಣ್ರಿ. ಒಂದು ಕಡೆ ಕುಟುಂಬದ ಜವಾಬ್ದಾರಿ, ಇನ್ನೊಂದು ಕಡೆ ಬಡತನದ ನೋವು. ವೆಂಕಟನಾಥರ ಮನೆಯಲ್ಲಿ ಕೆಲವೊಮ್ಮೆ ಊಟಕ್ಕೂ ಕಷ್ಟವಾಗ್ತಿತ್ತು. ಆದ್ರೆ ಒಂದು ವಿಷಯ ಮಾತ್ರ ಯಾವತ್ತಿಗೂ ಬದಲಾಗ್ಲಿಲ್ಲ, ಅದು ಅವರ ದೇವರ ಮೇಲಿನ ಭಕ್ತಿ ಮತ್ತು ಜ್ಞಾನದ ಮೇಲಿನ ಪ್ರೀತಿ. ಅವರು ಹಣಕ್ಕಾಗಿ ತಮ್ಮ ಜ್ಞಾನವನ್ನ ಮಾರಾಟ ಮಾಡಲಿಲ್ಲ, ಬದಲಾಗಿ ಬಂದ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ವಿದ್ಯೆಯನ್ನ ಕಲಿಸ್ತಾ ಇದ್ರು. ದಿನಗಳು ಕಷ್ಟವಾಗಿದ್ವು, ಆದ್ರೆ ಅವರ ನಂಬಿಕೆ ತುಂಬಾ ಬಲವಾಗಿತ್ತು. ಬಹುಶಃ ದೊಡ್ಡ ವ್ಯಕ್ತಿಗಳ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಬೆಳಕು ಬರುವ ಮುಂಚೆ ಕತ್ತಲೆಯ ಸಮಯ ಬಂದು ಹೋಗುತ್ತೆ ಅಂತಾರಲ್ಲ, ಇದೇ ಇರಬಹುದು. ವೆಂಕಟನಾಥರ ಜೀವನದಲ್ಲೂ ಆ ಬೆಳಕು ಬಂತು ಕಣ್ರಿ. ಅದು ಅವರ ಗುರುಗಳಾದ ಸುಧೀಂದ್ರ ತೀರ್ಥರ ರೂಪದಲ್ಲಿ. ಸುಧೀಂದ್ರ ತೀರ್ಥರು ವೆಂಕಟನಾಥರ ಪ್ರತಿಭೆಯನ್ನ ನೋಡಿದಾಗ ಆಶ್ಚರ್ಯಪಟ್ರು. ಇವನು ಸಾಮಾನ್ಯ ಪಂಡಿತ ಅಲ್ಲ, ಇವನೊಳಗಡೆ ಒಂದು ವಿಶೇಷ ಶಕ್ತಿ ಇದೆ ಅಂತ ಅವರಿಗೆ ತಿಳಿಯುತ್ತೆ. ಅವರು ವೆಂಕಟನಾಥರನ್ನ ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಂದ ವೆಂಕಟನಾಥರ ಜ್ಞಾನದ ಬೆಳಕು ಇನ್ನಷ್ಟು ಪ್ರಕಾಶಿಸುತ್ತೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೂ ಒಂದು ಚಿಕ್ಕ ದೀಪದ ಬೆಳಕಿನಲ್ಲಿ ಅವರು ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ತಾ ಇದ್ರು. ಒಂದು ರಾತ್ರಿ ಸುಧೀಂದ್ರ ತೀರ್ಥರು ಅವರನ್ನ ನೋಡಕ್ಕೆ ಅಂತ ಬಂದಾಗ ಒಂದು ದೃಶ್ಯವನ್ನ ಕಾಣ್ತಾರೆ. ವೆಂಕಟನಾಥರು ಓದ್ತಾ ಓದ್ತಾ ಅಲ್ಲೇ ಮಲಗಿಬಿಟ್ಟಿದ್ರು. ಮೈ ಮೇಲೆ ಸರಿಯಾದ ಬಟ್ಟೆ ಇರಲಿಲ್ಲ, ಯಾಕಂದ್ರೆ ಬಡತನ ಅಲ್ವಾ. ಆದ್ರೆ ಅವರ ಮುಂದೆ ಒಂದು ತೆರೆದಿಟ್ಟಿದ ಜ್ಞಾನದ ಪುಸ್ತಕವಿತ್ತು. ಆ ಕ್ಷಣದಲ್ಲಿ ಆ ಗುರುಗಳಿಗೆ ಅರ್ಥ ಆಗುತ್ತೆ, ಈ ವ್ಯಕ್ತಿ ಸಾಮಾನ್ಯ ಜೀವನಕ್ಕಾಗಿ ಹುಟ್ಟಿದವನಲ್ಲ, ಒಂದು ದೊಡ್ಡ ಕಾರ್ಯಕ್ಕಾಗಿ ಹುಟ್ಟಿದಾನೆ ಅಂತ. ಕಾಲ ಕಳೆದು ಹೋಯಿತು. ವೆಂಕಟನಾಥರ ಪಾಂಡಿತ್ಯದ ಹೆಸರು ಎಲ್ಲೆಡೆ ಹರಡಕ್ಕೆ ಶುರುವಾಯಿತು. ದೊಡ್ಡ ದೊಡ್ಡ ಪಂಡಿತರ ಜೊತೆ ನಡೆದ ಚರ್ಚೆಗಳಲ್ಲಿ ಅವರ ಜ್ಞಾನ ಎಲ್ಲರನ್ನ ಆಶ್ಚರ್ಯಪಡಿಸಿತು. ಅವರ ಗುರುಗಳಾದ ಸುಧೀಂದ್ರ ತೀರ್ಥರ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿತು, ನನ್ನ ನಂತರ ಈ ಮಠವನ್ನ ಮುನ್ನಡೆಸುವ ಯೋಗ್ಯ ವ್ಯಕ್ತಿ ವೆಂಕಟನಾಥರೇ ಅಲ್ವಾ ಅಂತ. ಆದ್ರೆ ಇಲ್ಲಿಂದ ವೆಂಕಟನಾಥರ ಜೀವನದ ಅತ್ಯಂತ ಕಠಿಣ ಪರೀಕ್ಷೆ ಶುರುವಾಯಿತು ನೋಡಿ. ಒಂದು ಕಡೆ ಅವರನ್ನ ಪ್ರೀತಿಸುವ ಹೆಂಡತಿ ಸರಸ್ವತಿ ಬಾಯಿ, ಒಂದು ಕಡೆ ಅವರ ಚಿಕ್ಕ ಮಗು ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯ, ಇನ್ನೊಂದು ಕಡೆ ಗುರುಗಳು ನೀಡಿದ ಧರ್ಮದ ಜವಾಬ್ದಾರಿ. ವೆಂಕಟನಾಥರು ಯಾವ ದಾರಿಯನ್ನ ಆಯ್ಕೆ ಮಾಡ್ತಾರೆ? ಆ ನಿರ್ಧಾರ ಏನಾಗಿತ್ತು? ವೆಂಕಟನಾಥ ಎಂಬ ಸಾಮಾನ್ಯ ವ್ಯಕ್ತಿ ಹೇಗೆ ಮಂತ್ರಾಲಯದ ರಾಯರಾದ್ರು ಅನ್ನೋದನ್ನ ಈಗ ನಾವು ನೋಡೋಣ. ಆದ್ರೆ ಅದಕ್ಕೂ ಮೊದಲು
ನಮ್ಮ ಮಣ್ಣಿನ ಇತಿಹಾಸ, ಮಹಾನ್ ವ್ಯಕ್ತಿಗಳ ಜೀವನ ಮತ್ತು ಅದ್ಭುತ ಚರಿತ್ರೆಯ ಪುಟಗಳನ್ನ ನಿಮ್ಮ ಮುಂದೆ ತೆರೆದಿಡುವ ಚಿಕ್ಕ ಪ್ರಯತ್ನ ಮಾಡ್ತಿದ್ದೀನಿ. ನಾನು ಕೇವಲ ಇತಿಹಾಸ, ಕತೆ, ಚರಿತ್ರೆನಷ್ಟೇ ಅಲ್ಲ, ಅದರ ಹಿಂದೆ ಅಡಗಿರುವ ಜೀವನದ ಪಾಠವನ್ನು ಕೂಡ ತಿಳಿಸುವ ಪ್ರಯತ್ನ ಮಾಡ್ತೀನಿ. ನಿಮ್ಮ ಪ್ರೋತ್ಸಾಹ ನನಗೆ ಉತ್ಸಾಹ. ಇದು ನನ್ನ ಮೊದಲ ವಿಡಿಯೋ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಕುಟುಂಬದ ಭಾಗವಾಗಿ. ಬನ್ನಿ ಈಗ ವೆಂಕಟನಾಥರ ಜೀವನವನ್ನ ಬದಲಿಸಿದ ಆ ನಿರ್ಧಾರ, ಆ ಕ್ಷಣಕ್ಕೆ ಮರಳಿ ಹೋಗೋಣ. ಕೊನೆಗೂ ವೆಂಕಟನಾಥರು ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು. ತಮ್ಮ ವೈಯಕ್ತಿಕ ಜೀವನಕ್ಕಿಂತ ಗುರುಗಳ ಆಜ್ಞೆ ಮತ್ತು ಧರ್ಮದ ಸೇವೆಯೇ ಮುಖ್ಯ ಅಂತ. 1621 ಸಮಯದಲ್ಲಿ ವೆಂಕಟನಾಥರು ಗೃಹಸ್ಥ ಜೀವನದಿಂದ ಸನ್ಯಾಸ ಜೀವನಕ್ಕೆ ಕಾಲಿಡುತ್ತಾರೆ. ಅವರ ಗುರುಗಳಾದ ಸುಧೀಂದ್ರ ತೀರ್ಥರು ಅವರಿಗೆ ಒಂದು ಹೊಸ ಹೆಸರನ್ನ ನೀಡಿದ್ರು. ಆ ಹೆಸರು ನಮ್ಗೆಲ್ಲ ಪರಿಚಯ ಇರೋ ರಾಘವೇಂದ್ರ ತೀರ್ಥರು. ಆ ದಿನದಿಂದ ವೆಂಕಟನಾಥ ಎಂಬ ಪಂಡಿತರ ಜೀವನ ಮುಗಿಲಿಲ್ಲ, ಬದಲಾಗಿ ಕೋಟ್ಯಾಂತರ ಜನರಿಗೆ ದಾರಿ ತೋರಿಸುವ ಗುರುಗಳ ಜೀವನ ಪ್ರಾರಂಭವಾಯಿತು, ಶುಭಾರಂಭವಾಯಿತು. ಆದ್ರೆ ಈ ಬದಲಾವಣೆಯ ಹಿಂದೆ ಒಂದು ನೋವಿನ ಅಧ್ಯಾಯ ಇತ್ತು. ವೆಂಕಟನಾಥರು ರಾಘವೇಂದ್ರ ತೀರ್ಥರಾದ ಸುದ್ದಿ ಅವರ ಪತ್ನಿ ಸರಸ್ವತಿಯವರಿಗೆ ತಲುಪಿದಾಗ ಅವರಿಗೆ ಆ ನೋವನ್ನ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಂದು ಕಡೆ ಮಾನವೀಯ ಸಂಬಂಧದ ನೋವು, ಇನ್ನೊಂದು ಕಡೆ ಧರ್ಮದ ಮಹಾನ್ ಜವಾಬ್ದಾರಿ. ಈ ಎರಡರ ಮಧ್ಯೆ ರಾಯರ ಜೀವನ ಮುಂದೆ ಸಾಗುತ್ತೆ. ಆದ್ರೆ ಆ ನೋವು ಅವರನ್ನ ದುರ್ಬಲ ಮಾಡಲಿಲ್ಲ, ಅದು ಅವರನ್ನ ಇನ್ನಷ್ಟು ಕರುಣಾಮಯಿ ಗುರುಗಳನ್ನಾಗಿ ಮಾಡ್ತು ಕಣ್ರಿ. ರಾಘವೇಂದ್ರ ಸ್ವಾಮಿಗಳು ಕೇವಲ ಮಠಾಧಿಪತಿಗಳಾಗಿರಲಿಲ್ಲ, ಅವರು ಮಹಾನ್ ಪಂಡಿತರು, ಲೇಖಕರು ಮತ್ತು ಜನರ ನೋವಿಗೆ ಸ್ಪಂದಿಸುವ ಕರುಣಾಳು ಗುರುಗಳಾಗಿದ್ರು ಕಣ್ರಿ. ಅವರು ಅನೇಕ ಗ್ರಂಥಗಳನ್ನ ರಚಿಸಿದ್ದಾರೆ, ಹೋದ ಸ್ಥಳಗಳಲ್ಲಿ ಜ್ಞಾನದ ಬೆಳಕನ್ನ ಹರಡಿದ್ದಾರೆ. ರಾಜರಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಎಲ್ಲರೂ ರಾಯರ ಜ್ಞಾನ ಮತ್ತು ವ್ಯಕ್ತಿತ್ವಕ್ಕೆ ಗೌರವವನ್ನ ನೀಡ್ತಾ ಬಂದರು. ಅವರ ಜೀವನದ ಅನೇಕ ಘಟನೆಗಳು ಜನರ ನಂಬಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಕಷ್ಟದಲ್ಲಿ ಬಂದ ಜನರಿಗೆ ಧೈರ್ಯ ಕೊಡೋದು, ನೊಂದವರಿಗೆ ಆಶೀರ್ವಾದ ಮಾಡೋದು, ಭಕ್ತಿಯ ಮಹತ್ವವನ್ನ ತಿಳಿಸೋದು, ಇವೆಲ್ಲವೂ ರಾಯರ ಜೀವನದ ಭಾಗವಾಗಿತ್ತು. ಆದ್ರೆ ರಾಯರ ಜೀವನದ ಅತಿ ದೊಡ್ಡ ಅಧ್ಯಾಯ ಇನ್ನೂ ಬಾಕಿ ಇತ್ತು. ಅದು ನಡೆದದ್ದು ತುಂಗಭದ್ರಾ ನದಿಯ ತೀರದಲ್ಲಿ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಮಠಕ್ಕೆ ಒಂದು ಶಾಶ್ವತ ಸ್ಥಳವನ್ನ ಹುಡುಕ್ತಿದ್ದಾಗ ಅವರು ಆಯ್ಕೆ ಮಾಡಿದ ಊರು ಮಂಚಾಲೆ. ಆ ಸಮಯದಲ್ಲಿ ಹಲವರಿಗೆ ಆಶ್ಚರ್ಯವಾಯಿತು, ಯಾಕಂದ್ರೆ ಮಂಚಾಲೆ ಒಂದು ಸಾಮಾನ್ಯ ಗ್ರಾಮವಾಗಿತ್ತು, ಒಂದು ಕುಗ್ರಾಮವಾಗಿತ್ತು ಕಣ್ರಿ. ಆದ್ರೆ ರಾಯರಿಗೆ ಆ ಸ್ಥಳದ ಮಹತ್ವ ತಿಳಿದಿತ್ತು. ಮುಂದೆ ಅದೇ ಮಂಚಾಲೆ ಲಕ್ಷಾಂತರ ಭಕ್ತರು ಬರುವ ಪವಿತ್ರ ಕ್ಷೇತ್ರ, ಮಂತ್ರಾಲಯವಾಗುತ್ತೆ. ಇವತ್ತು ನಾವು ನೀವು ಅಲ್ಲಿ ರಾಯರ ದರ್ಶನ ಪಡೆಯಕ್ಕೆ ಭೇಟಿ ಕೊಡ್ತೀವಲ್ಲ, ಅದೇ ಮಂಚಾಲೆ, ಅದೇ ಮಂತ್ರಾಲಯವಾಗುತ್ತೆ. 1671 ಶ್ರಾವಣ ಮಾಸ ಗುರುವಾರದ ದಿನ ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯರಿಗೆ ಒಂದು ವಿಷಯವನ್ನ ತಿಳಿಸಿದ್ದಾರೆ. ಇನ್ನು ಮುಂದೆ ನೀವು ನನ್ನನ್ನ ಈ ದೇಹದಲ್ಲಿ ಕಾಣೋದಿಲ್ಲ ಅಂತ. ಅವಾಗ ಎಲ್ಲರಿಗೂ ಆಶ್ಚರ್ಯ. ಅವರು ಎಲ್ಲರಿಗೂ ಆಶೀರ್ವಾದವನ್ನ ನೀಡಿದ್ರು. ನಂತರ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಜೀವಂತವಾಗಿಯೇ ಬೃಂದಾವನವನ್ನ ಪ್ರವೇಶ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳು. ಆ ಕ್ಷಣ ಒಬ್ಬ ಮಹಾನ್ ಸಂತನ ಜೀವನದ ಅಂತ್ಯವಾಗಿರಲಿಲ್ಲ, ಅದು ಹೊಸ ಅಧ್ಯಾಯದ ಆರಂಭವಾಗಿತ್ತು. ಇಂದು ನೂರಾರು ವರ್ಷಗಳು ಕಳೆದಿವೆ. ಎಷ್ಟು ರಾಜರು ಬದಲಾದರು, ಸಾಮ್ರಾಜ್ಯಗಳು ಬದಲಾದವು, ಪ್ರಜಾಪ್ರಭುತ್ವ ಬಂತು, ಕಾಲ ಬದಲಾಯಿತು, ಸಮಯ ಬದಲಾಯಿತು. ಆದ್ರೆ ಒಂದು ಹೆಸರು ಮಾತ್ರ ಇವತ್ತಿಗೂ ಕೋಟ್ಯಾಂತರ ಜನರ ಹೃದಯದಲ್ಲಿ ಜೀವಂತವಾಗಿದೆ, ಅದು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಈ ವಿಡಿಯೋದಿಂದ, ಈ ಕಂಟೆಂಟ್ ಇಂದ ನಮಗೇನು ಉಪಯೋಗ ಆಯ್ತು? ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ, ವ್ಯಕ್ತಿತ್ವ ನಮಗೇನು ಪಾಠ ಕೊಡುತ್ತೆ? ಅವರ ಜೀವನ ನಮ್ಗೆ ಹೇಳುವ ಪಾಠ ಒಂದೇ ಕಣ್ರಿ, ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ರು ನಂಬಿಕೆ, ಜ್ಞಾನ ಮತ್ತು ಒಳ್ಳೆತನದ ದಾರಿಯಲ್ಲಿ ನಡೆದ್ರೆ ಒಂದು ಸಾಮಾನ್ಯ ಜೀವನ ಇತಿಹಾಸವಾಗಬಹುದು ಅಂತ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದವ್ರ ಮೇಲೂ ಇರ್ಲಿ, ಮಾಡದೆ ಇರೋರ ಮೇಲೂ ಇರ್ಲಿ, ಎಲ್ಲರ ಮೇಲೂ ಇರ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅದ್ಭುತ ಚರಿತ್ರೆಯೊಂದಿಗೆ ಭೇಟಿ ಆಗ್ತೀನಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ.